ಹಾಯ್ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಅಂತ. ನಾನು ಮೋಟಿವೇಟ್ ಮೈಂಡ್ ಅನ್ನೋ ಹೆಸರಿನ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಈ ಚಾನಲ್ನಲ್ಲಿ ನಾನು ಒಂದಷ್ಟು ವಿಷಯಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಂಥ ಗಾದೆಗಳು, ಕಥೆಗಳು, ವಚನಗಳು ಮತ್ತು ಪದ್ಯಗಳು ಇಂಥ ಮುಂತಾದ ವಿಷಯಗಳ ಬಗ್ಗೆ ತಿಳಿಸ್ಬೇಕು ಅನ್ನೋ ಕಾರಣದಿಂದ ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ಯಾರೆಲ್ಲ ಈ ಚಾನಲ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಮೂಲಕ ಇವತ್ತು ಹೇಳಬೇಕು ಅಂತ ಇರೋ ಕಥೆ ಏನು ಅಂದರೆ, ನಮ್ಮ ಪ್ರಾಣಿಗಳಿಗೆ ಮತ್ತು ಮನುಷ್ಯನ ನಡುವೆ ಇರೋವಂಥ ಸಂಬಂಧ ಮತ್ತು ಪ್ರಾಣಿಗಳ ಬದುಕಿಗೆ ಮತ್ತು ಮನುಷ್ಯನ ಬದುಕಿಗಿರುವಂಥ ವ್ಯತ್ಯಾಸದ ಬಗ್ಗೆ ನಾನು ಒಂದು ಚಿಕ್ಕದೊಂದು ಕತೆ ಹೇಳ್ತೀನಿ. ಈ ಕತೆ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನನ್ನ ಕಥೆಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ, ದೇವರು ಈ ಪ್ರಪಂಚನ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಸಾಕಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ಹಾಗೆ ಮನುಷ್ಯನ ಸೃಷ್ಟಿ ಮಾಡ್ತಾನೆ. ಹೀಗೆ ಎಲ್ಲ ಸೃಷ್ಟಿ ಮಾಡೋದಾಗುತ್ತೆ. ಆಮೇಲೆ ದೇವರು ಒಂದು ಕಡೆ ಯೋಚನೆ ಮಾಡ್ತಾನೆ, ನಾನೇನು ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದೆ, ಆದರೆ ಮುಂದೆ ಏನು? ಇವರೆಲ್ಲರೂ ಭೂಮಿ ಮೇಲೆ ಹೀಗೆ ಇಟ್ಟರೆ ಮುಂದೆ ಹೇಗೆ ಮುಂದುವರಿಯುತ್ತೆ ಅನ್ನೋ ಯೋಚನೆ ಆಗುತ್ತೆ. ಆಗ ದೇವರು ಯೋಚನೆ ಮಾಡ್ತಾನೆ, ಎಲ್ರಿಗೂ ಆಯಸ್ಸು ಅಂತ ಕೊಡಬೇಕು, ಹುಟ್ಟು ಸಾವು ಅನ್ನೋದನ್ನು ಕೊಡಬೇಕು. ಹುಟ್ಟುತ್ತಾ ಇರಬೇಕು, ಸಾಯ್ತಾ ಇರಬೇಕು. ಇಲ್ಲಿ ಒಂದು ಜೀವ ಬಂದರೆ ಅಲ್ಲೊಂದು ಜೀವ ಹೋಗ್ತಾ ಇರಬೇಕು. ಹೀಗೆ ಹುಟ್ಟು ಸಾವು ಅನ್ನೋದನ್ನು ಕೊಡಬೇಕು. ಪ್ರತಿಯೊಂದು ಜೀವಿಗೂ ಆಯಸ್ಸು ಅನ್ನೋದನ್ನು ಕೊಡಬೇಕು ಅಂತ ಹೇಳಿ ಈಗ ಎಲ್ಲ ಜೀವಿಗಳಿಗೂ ಆಯಸ್ಸನ್ನು ಕೊಡ್ತಾನೆ. ಆಗ ಒಂದು ಪ್ರಾಣಿ ಮತ್ತು ಮನುಷ್ಯನ ಕೇಳ್ತಾನೆ, ನಿಮಗೆಲ್ಲ ಎಷ್ಟು ಆಯಸ್ಸು ಬೇಕು ಅಂತ ದೇವ್ರು ಕೇಳ್ತಾನೆ. ಆಗ ಮೊದಲನೇದಾಗಿ ಕೋತಿ ಹತ್ರ ಹೋಗ್ತಾನೆ. ಮಂಗನ ಹತ್ರ ಹೋಗಿ ನಿಮಗೆ ಎಷ್ಟು ಬೇಕು ಆಯಸ್ಸು ಅಂತ ಕೇಳ್ತಾನೆ. ಆಗ ಮಂಗ, ನನಗೆ ಮರದಿಂದ ಮರಕ್ಕೆ ಹಾರಬೇಕು, ಓಡಾಡಬೇಕು, ನನಗೆ ಆಹಾರ ತೊಗೊಳೋಕ್ಕೆ ಕಷ್ಟ ಆಗುತ್ತೆ, ನನಗೆ ತುಂಬ ವರ್ಷ ಏನು ಬದುಕೋ ಆಸೆ ಏನಿಲ್ಲ, ನನಗೊಂದು 20-25 ವರ್ಷ ಕೊಟ್ಟರೆ ಸಾಕು ಅಂತ ಕೇಳುತ್ತೆ. ಆಗ ದೇವರು ಸರಿ ಆಯಿತು ಅಂತೇಳಿ 25 ವರ್ಷ ಆಯಸ್ಸನ್ನು ಮಂಗನಿಗೆ ಕೊಡ್ತಾನೆ. ನೆಕ್ಸ್ಟು ನಾಯಿ ಹತ್ರ ಬರ್ತಾನೆ. ನಾಯಿನ ಕೇಳ್ತಾನೆ, ನಿನಗೆ ಎಷ್ಟು ಬೇಕು ಆಯಸ್ಸು ಅಂತ. ಆಗ ನಾಯಿ, ನನಗೊಂದು 30 ವರ್ಷ ಕೊಟ್ಟರೆ ಸಾಕು ಅಂತ ಕೇಳ್ತಾನೆ. ಸರಿ ಆಯಿತು, 30 ವರ್ಷ ತಗೋ ಅಂತೇಳಿ ನಾಯಿಗೆ ಕೊಡ್ತಾನೆ. ನೆಕ್ಸ್ಟು ಕತ್ತೆ ಹತ್ರ ಬರ್ತಾನೆ. ದೇವರು ಕತ್ತೆ ಹತ್ರ ಬಂದು, ನಿಂಗೆ ಎಷ್ಟಪ್ಪ ಬೇಕು ಆಯಸ್ಸು ಅಂತ ಕೇಳ್ತಾನೆ. ಆಗ ಕತ್ತೆ ಹೇಳುತ್ತೆ, ನನಗೆ ಒಂದು 45 ವರ್ಷ ಬೇಕು ನನಗೆ ಆಯಸ್ಸು, 45ರಿಂದ 50 ವರ್ಷ ಕೊಟ್ಟರೆ ಸಾಕು ಅಂತ ಕೇಳುತ್ತೆ. ಸರಿ ಆಯಿತು ಅಂತೇಳಿ ದೇವರು ಕತ್ತೆಗೆ 45 ವರ್ಷ ಆಯಸ್ಸನ್ನು ಕೊಡ್ತಾನೆ. ಈಗ ಮೊದಲು ಮಂಗಂಗೆ ಎಷ್ಟು 25 ವರ್ಷ, ನಾಯಿಗೆ 30 ವರ್ಷ, 55 ಆಯಿತು. ಇನ್ನು ಕತ್ತೆಗೆ 45 ವರ್ಷ, ಒಟ್ಟು 100 ವರ್ಷ ಆಯಸ್ಸಾಯಿತು. ನೆಕ್ಸ್ಟು ಮನುಷ್ಯನ ಹತ್ರ ಬರ್ತಾನೆ. ಮನುಷ್ಯನ ಹತ್ರ ಬಂದು, ನಿಮ್ಗೆ ಎಷ್ಟು ಬೇಕಪ್ಪ ಆಯಸ್ಸು ಅಂತ ಕೇಳ್ತಾನೆ. ಮನುಷ್ಯ ಮೊದಲೇ ದುರಾಸೆ ತುಂಬ ಇದೆ. ಅವನು ಹೇಳ್ತಾನೆ, ಈಗ ನೀನು ಮಂಗಂಗೆ, ನಾಯಿಗೆ ಮತ್ತು ಕತ್ತೆಗೆ ಏನು ಆಯಸ್ಸು ಕೊಟ್ಟ, ಆ 3 ಸೇರಿ ನನಗೆ ಕೊಡು ಅಂತ ಕೇಳ್ತಾನೆ. ಆಗ ದೇವರು, ಇಷ್ಟೊಂದು ದುರಾಸೆ ಈ ಮನುಷ್ಯನಿಗೆ ಅಂಥೇಳಿ, ಸರಿ ಆಯಿತು, ಆ 3 ಪ್ರಾಣಿಗಳಿಗೆ ನಾನು ಏನು ಕೊಟ್ಟನ ಆಯಸ್ಸು, ಆ 3 ಸೇರಿಸಿ ನಿನಗೆ ಕೊಡ್ತೀನಿ, ಅಷ್ಟು ವರ್ಷ ನೀನು ಬದುಕೋ ಅಂತ ಹೇಳ್ತಾನೆ. ಆಗ ಮನುಷ್ಯನಿಗೆ ತುಂಬ ಖುಷಿಯಾಗುತ್ತೆ, ಅಪ್ಪ ನನಗೆ 100 ವರ್ಷ ಆಯಸ್ಸು ಸಿಕ್ತು ಅಂಥೇಳಿ ಖುಷಿ ಪಡ್ತಾನೆ. ಆಮೇಲೆ ದೇವ್ರು ಮತ್ತೆ ಹೇಳ್ತಾನೆ, ನಿನಗೆ 100 ವರ್ಷ ಆಯಸ್ಸನ್ನು ಮಾತ್ರ ಕೊಡಲ್ಲ ನಾನು, ಆ 3 ಪ್ರಾಣಿಗಳನ್ನು ಆಯಸ್ಸನ್ನು ಹೇಗೆ ನಿನಗೆ ಕೊಟ್ಟನೋ ಹಾಗೆ ನಿನ್ನ ಜೀವನದಲ್ಲಿ ಆ 100 ವರ್ಷದಲ್ಲಿ ನೀನು ಆ 3 ಪ್ರಾಣಿಗಳು ಹೇಗೆ ಬದುಕ್ತವೋ ಹಾಗೆ ಬದುಕಬೇಕು. ನಿನ್ನ ಬದುಕು, ನಿನ್ನ ಜೀವಿತಾವಧಿಯ ಒಳಗೆ ಆ 3 ಪ್ರಾಣಿ ಹೇಗೆ ಬದುಕ್ತವೋ ನೀನು ಕೂಡ ಹಾಗೆ ಬದುಕಿ ಕೊನೆಗೆ ಸಾಯ್ತೀಯಾ ಅಂಥೇಳಿ ದೇವರು ಹೇಳ್ತಾನೆ. ಏನಪ್ಪ ಇದ್ರ ಅರ್ಥ? ಹೆಂಗೆ ಅಂತಂದರೆ, ಮನುಷ್ಯ ನೋಡಿ, ಹುಟ್ಟಿದ ತಕ್ಷಣ ಒಂದು ಮಗು ಹುಟ್ಟಿದಾಗ ಬೆಳೀತಾ ಮಂಗನ ಥರ ಆಡುತ್ತೆ. ನಾವು ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತೀವಿ, ಕಪಿಚೇಷ್ಟೆ ಮಾಡ್ತೀಯಾ ಅಂತ. ಮಕ್ಕಳು ಮಂಗನ ಥರ ಆಡ್ತಾರೆ. ನೆಕ್ಸ್ಟ್ ಈಗ ಸ್ವಲ್ಪ ಕಳೆಯುತ್ತೆ, ಯೌವನಕ್ಕೆ ಬರ್ತೀವಿ. ನಾವು ಯೌವನ ವಯಸ್ಸಿಗೆ ಬರ್ತೀವಿ. ಆಗ ನಾವು ಕತ್ತೆ ಥರ ದುಡಿತೀವಿ. ಈ 30 ವರ್ಷಕ್ಕೆ ನಾವು ದುಡಿಮೆ ಸ್ಟಾರ್ಟ್ ಆದರೆ 50 ವರ್ಷ 55 ವರ್ಷದವರೆಗೂ ದುಡಿತಾನೆ ಕತ್ತೆ ಥರ ದುಡಿತಾ ಇರ್ತೀವಿ. ಆಮೇಲೆ ಒಂದು 55-60 ವರ್ಷ ಆದಮೇಲೆ ವಯಸ್ಸಾಗುತ್ತೆ, ವೃದ್ಧಾಪ್ಯ. ಅದು ನಾವು ನಾಯಿ ಹೇಗೆ ಮನೆಯನ್ನು ಕಾದ್ಕೊಂಡು ಮನೇಲಿರುತ್ತೋ ಹಾಗೆ ವಯಸ್ಸಾದಮೇಲೆ ನಾವು ನಮ್ಮ ಮೊಮ್ಮಕ್ಕಳನ್ನ ನೋಡಿಕೊಂಡು ಮನೇಲಿರ್ತೀವಿ. ಹೀಗೆ ನಮ್ಮ ಬಾಲ್ಯ ಮಂಗನ ಥರ ಇರುತ್ತೆ. ನಮ್ಮ ಯೌವನದಲ್ಲಿ ನಾವು ಕತ್ತೆ ಥರ ದುಡಿತೀವಿ. ನಾವು ವಯಸ್ಸಾದಮೇಲೆ ನಮ್ಮ ವೃದ್ಧಾಪ್ಯದಲ್ಲಿ ನಾವು ನಾಯಿ ಥರ ಮನೆಯನ್ನು ಕಾದ್ಕೊಂಡು ಮನೇಲಿರ್ತೀವಿ ಅನ್ನೋದು ಈ ಕತೆ.
ಇದು ದೇವರು ಸೃಷ್ಟಿ ಮಾಡಿರೋವಂಥ ಪ್ರಾಣಿಗಳಿಗೂ ಮತ್ತು ಮನುಷ್ಯನ ಮಧ್ಯೆ ಇರುವಂಥ ವ್ಯತ್ಯಾಸ. ಇದು ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಈ ಕತೆ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ. ಇದು ನನ್ನ ಮೊದಲನೇ ಪ್ರಯತ್ನ. ಈ ಪ್ರಯತ್ನ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಹೀಗೆ ಮತ್ತೊಂದು ಕತೆ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.